ಅವ್ರ ಮನೆ ಸರಿಯಾಗಿ ನೋಡ್ಕೊಳಕ್ ಹೇಳಿ, ಅವ್ರ ಹೆಂಡತಿ ಮಕ್ಳು ನೀಟಾಗಿ ಇಟ್ಕೊಳಕ್ ಹೇಳಿ, ಅವ್ರ ತಾಯಿ ತಂದೆ ಸಾಕಕ್ ಹೇಳಿ. ಫಸ್ಟ್ ಅವ್ರ ಮನೆ ಮಾಡ್ಕೊಂಡು ಪಕ್ಕದ ಮನೆ ವಿಷಯಕ್ಕೆ ಬರಕ್ ಹೇಳಿ. ಟ್ರೋಲರ್ಸು, ಬೇಡ್ದಿರೋ ವಿಷಯ ಮಾತಾಡೋರು, ಅವ್ರಿಗೆಲ್ಲ ಬೇಕಾದಷ್ಟು ಕೆಲ್ಸ ಇರಲ್ಲ. ನಮಗ್ ತುಂಬಾ ಕೆಲ್ಸ ಇದೆ. ಅವ್ರ ಮನೇನ ಫಸ್ಟ್ ಚೆನ್ನಾಗಿ ಇಟ್ಕೊಳಕ್ ಹೇಳಿ, ಆಮೇಲೆ ಪಕ್ಕದ ಮನೆ ವಿಷಯ ಮಾತಾಡಕ್ಕೆ. ಇನ್ 10 ವರ್ಷ ಆದ್ರೂ ನನ್ನ ಹಂಗೆ ಇರ್ತೀನಿ, ಅಳ್ಳಾಡಿಸ್ಬೋದು ಅಂತ ಮಾತ್ರ ನೀವ್ ಯಾರೋ ಹೇಳಿದ್ರು ಅಂತ ಬಂದ್ ನನ್ನ ಕೇಳ್ಬಿಡಿ. ಅದೊಂದ್ ಚೆನ್ನಾಗಿ ಇಟ್ಕೊಬಿಡಿ. ನೀವು ಬೇರೆ ಯಾರೋ ಹೇಳ್ಬೋದು ಹಿಂದ್ಗಡೆ. ಈಗ ಎಷ್ಟು ಮನೆ ವಿಷಯ ಮಾತಾಡೋದು ಅಂದ್ರೆ ಅವ್ರಿಗೆ ಬಹಳ ಖುಷಿ. ನಮ್ಮನೆ ವಿಷಯ ಮಾತಾಡ್ತಾರೆ, ಅಮಿತಾಬ್ ಬಚ್ಚನ್ ಮನೆ ವಿಷಯ ಮಾತಾಡ್ತಾರೆ, ರಜನಿಕಾಂತ್ ಮನೆ ವಿಷಯ ಮಾತಾಡ್ತಾರೆ, ಶ್ರೀದೇವಿ ಅಲ್ಲೆಲ್ಲ ಸ್ಲಮ್ ಅವ್ರ ವಿಷಯ ಮಾತಾಡ್ತಾರ. ಯಶನ್ ಬಿಟ್ಟು ಯಶೋರಮ್ಮ ಸಿನಿಮಾ ಮಾಡಿದ್ರು ಅಂದ್ರೆ ನಾನ್ ಗ್ರೇಟೇ. ಎಲ್ಲೂ ಅವರ ಹೆಸರನ್ನ ಬೆಳೆಸದೆ ಅರುಣ್ ಕುಮಾರ ಪತ್ನಿಯಾಗಿ ಇವತ್ತು ಸಮಾಜದಲ್ಲಿ ಅರುಣ್ ಕುಮಾರ್ ಪತ್ನಿ ಆದ್ಮೇಲೆ ಅವನು ಯಶ್ ಬಂದಿದ್ದು ಗೊತ್ತಾಯ್ತಾ? ಅದಕ್ ಮುಂಚೆ ಯಶ್ ಬಂದಿಲ್ಲ. ನಮ್ಮ ಯಜಮಾನ್ರ ಗ್ರೇಟ್, ಅವನೆಲ್ಲ ಗ್ರೇಟ್. ಯಾಕೆ ಅಂತ ಕೇಳಿ ಇದನ್ನ ನೆಗೆಟಿವ್ ಆಗಿ ತಗೋಬಹುದೇನೋ. ಅರುಣ್ ಕುಮಾರ್ ಒಂದು ಫ್ಯಾಮಿಲಿ ಕಟ್ಟಿ ಅವ್ರ ಹೆಂಡತಿ ಮಕ್ಳು ಸಾಕಿ ಅವ್ರೊಂದು ಚಿಕ್ಕ ಫ್ಯಾಮಿಲಿಯಿಂದ ಯಾವ್ದು ಹ್ಯಾಬಿಟ್ ಗಳಿಗೆ ವಾಲ್ದೇನೆ ನಮ್ಮನ್ ಸಾಕಿದ್ದಕ್ಕೆ ಇವತ್ತೊಬ್ಬ ಯಶ್, ಒಬ್ಬ ಪುಷ್ಪ, ಒಬ್ಬ ನಂದಿನಿ ಇದ್ದಾಳೆ ಮನೇಲಿ. ಇಲ್ಲ ನಮ್ ತಂದೆ ಮನೇಲಿ ಕೊಟ್ಟಿಲ್ಲ, ಇಲ್ಲ ನಮ್ಮ ಮಾವ ಕೊಟ್ಟಿಲ್ಲ, ಇಲ್ಲ ಯಾರೋ ರಿಲೇಷನ್ ಕೊಟ್ಟಿಲ್ಲ.